ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಅದ್ಧೂರಿಯಾಗಿ ಗಣರಾಜ್ಯೋತ್ಸವ ನಡೆಯಿತು. ಕರ್ತವ್ಯ ಪಥದಲ್ಲಿ ಭಾರತದ ಸೇನಾ ಶಕ್ತಿ ಸೇರಿ ಸಂಸ್ಕೃತಿ ಕೂಡ ಅನಾವರಣವಾಯಿತು. ಆದರೆ ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ನೀಡದೇ ಇರೋದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಏನೇ ಬೆಳವಣಿಗೆ ಇಲ್ಲಿದೆ ನೋಡಿ, ಒಂದು ಕಂಪ್ಲೀಟ್ ರಿಪೋರ್ಟ್. ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ಕರ್ತವ್ಯ ಪಥದಲ್ಲಿ ಭಾರತದ ಭವ್ಯ ಶ್ರೀಮಂತಿಕೆ ಅನಾವರಣ. ದೇಶಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಕಳೆಗಟ್ಟಿತ್ತು. ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿ ಪ್ರದರ್ಶನವಾಗಿದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣ ನೆರವೇರಿಸಿದ್ರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉಪಸ್ಥಿತರಿದ್ದರು. ಈ ಬಾರಿಯ ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇನ್, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಭಾಗಿಯಾಗಿದ್ರು. ಕರ್ತವ್ಯ ಪಥದಲ್ಲಿ ವಾಯುಪಡೆಯ 26 ಯುದ್ಧ ವಿಮಾನಗಳಿಂದ ವೈಮಾನಿಕ ಪ್ರದರ್ಶನ ನಡೆಯಿತು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದ್ದ ವಿಮಾನಗಳ ಪ್ರದರ್ಶನ ನೆರೆದವರನ್ನ ರೋಮಾಂಚನಗೊಳಿಸಿತು. ವಿವಿಧ ರಾಜ್ಯಗಳ ಟ್ಯಾಬ್ಲೋಗಳು ಕಣ್ಮನ ಸೆಳೆದ್ವು. ಆದರೆ ಕರ್ನಾಟಕದ ಟ್ಯಾಬ್ಲೋವನ್ನ ಈ ಬಾರಿ ಬದಿಗಿಡಲಾಗಿತ್ತು. ದೆಹಲಿ ಕರ್ತವ್ಯ ಪಥದಲ್ಲಿ ಸಾಗದ ಕರ್ನಾಟಕದ ಟ್ಯಾಬ್ಲೋ. ಭಾರತ ಪರ್ವದಲ್ಲಿ ಮಾತ್ರ ಪ್ರದರ್ಶನ, ಕಾಂಗ್ರೆಸ್ ಆಕ್ರೋಶ. ಕರ್ನಾಟಕ ಮಿಲೆಟ್ಸ್ ಟು ಮೈಕ್ರೋಚಿಪ್ ಸ್ತಬ್ಧ ಚಿತ್ರ ತಯಾರಿಸಿತ್ತು. ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ ರಾಜ್ಯ ಕೃಷಿ ಮತ್ತು ತಂತ್ರಜ್ಞಾನ ಎರಡರಲ್ಲೂ ಮುಂಚೂಣಿಯಲ್ಲಿದೆ ಎಂಬುದನ್ನು ಜಗತ್ತಿಗೆ ಸಾರುವ ಉದ್ದೇಶದಿಂದ ಸಿರಿಧಾನ್ಯದಿಂದ ಮೈಕ್ರೋಚಿಪ್ ವರೆಗೆ ಎಂಬ ವಿಶೇಷ ಸ್ತಬ್ಧ ಚಿತ್ರವನ್ನ ವಿನ್ಯಾಸಗೊಳಿಸಿತ್ತು. ಆದರೆ ಈ ಟ್ಯಾಬ್ಲೋಗೆ ಅವಕಾಶನೇ ನೀಡಿಲ್ಲ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ರಾಜ್ಯಕ್ಕೆ ಅವಕಾಶ ಏನು ಕೊಟ್ಟಿಲ್ಲ, ಅದು ನಮ್ಮ ಸೆಂಟ್ರಲ್ ಮಿನಿಸ್ಟ್ರಿಗಳು ಅದಕ್ಕೆ ಉತ್ತರ ಕೊಡಬೇಕು. ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದವರು ಇದು ಅವರೇ ಇದಕ್ಕೆ ಉತ್ತರ ಕೊಡಬೇಕು, ನಾನು ಉತ್ತರ ಕೊಡುವುದಲ್ಲ. ಟ್ಯಾಬ್ಲೋ ವಿಚಾರದಲ್ಲಿ ಪರ್ಯಾಯ ನೀತಿ ಅನುಸರಿಸಲಾಗ್ತಿದೆ. ಹೀಗಂದ್ರೆ ಪ್ರತಿ ವರ್ಷ 15 ರಾಜ್ಯಗಳ ಟ್ಯಾಬ್ಲೋಗೆ ಅವಕಾಶ ನೀಡಲಾಗುತ್ತೆ. ಈ ಲೆಕ್ಕದಲ್ಲಿ ಕರ್ನಾಟಕದ ಟ್ಯಾಬ್ಲೋಗೆ ಹಿಂದಿನ ವರ್ಷ ಚಾನ್ಸ್ ನೀಡಲಾಗಿತ್ತು. ನಿಯಮದಂತೆ ಈ ವರ್ಷ ಕರ್ನಾಟಕ ಟ್ಯಾಬ್ಲೋಗೆ ಅವಕಾಶ ಇರಲಿಲ್ಲ. ವಿಚಾರ ಇದಲ್ಲ. ಕೇಂದ್ರ ಸರ್ಕಾರದ ಪರ್ಯಾಯ ನೀತಿ ಅಡಿಯೇ ಕರ್ನಾಟಕವನ್ನ ಕೈಬಿಟ್ಟಿದೆ ಅನ್ಕೊಂಡ್ರು ಇಬ್ಬಗಿ ನೀತಿ ಅನುಸರಿಸ್ತಿದ್ಯಾ ಎಂಬ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಕಳೆದ 3 ವರ್ಷದಿಂದಲೂ ಭಾಗವಹಿಸಿ ಪ್ರಶಸ್ತಿ ಗೆದ್ದಿದ್ದ ಗುಜರಾತ್ ಹಾಗೂ ಉತ್ತರ ಪ್ರದೇಶಕ್ಕೆ ಈ ಬಾರಿಯೂ ಅವಕಾಶ ಕೊಡಲಾಗಿದೆ. ಈ ಇಬ್ಬಗಿ ನೀತಿ ಯಾಕೆ ಅಂತ ಚಿತ್ರ ನಿರ್ದೇಶಕ ಸಿಂಪಲ್ ಸುನಿ ಪ್ರಶ್ನಿಸಿದ್ದಾರೆ. ಸರ್ವರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ವಿವಿಧತೆಯಲ್ಲಿ ಏಕತೆ ಭಾರತದ ಹೆಮ್ಮೆ. ಆದರೆ ಈ ಬಾರಿಯ ಪರೇಡ್ನಲ್ಲಿ ನಮ್ಮ ನೆಚ್ಚಿನ ಕರ್ನಾಟಕದ ಸ್ತಬ್ಧ ದಿಬ್ಬಣ ಕಾಣೆಯಾಗಿದ್ದು ಮಾತ್ರ ವಿಷಾದನೀಯ. ಪರ್ಯಾಯ ನೀತಿಯಂತೆ ನಮಗೆ ತಪ್ಪಿದ್ದು ಎಂದುಕೊಂಡ್ರು ಗುಜರಾತ್, ಉತ್ತರ ಪ್ರದೇಶಕ್ಕೆ ಮಾತ್ರ ಪ್ರತಿ ವರ್ಷ ಅವಕಾಶ ದೊರಕುತ್ತಿರುವ ಇಬ್ಬಂದಿ ನೀತಿಗೆ ಮಾತ್ರ ಧಿಕ್ಕಾರ. ಇದರ ಜೊತೆಗೆ ಕಾಂಗ್ರೆಸ್ ಮತ್ತೊಂದು ಪ್ರಶ್ನೆಯನ್ನ ಎತ್ತಿದೆ. ಈ ವರ್ಷ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ಇದೆಯೋ ಆ ಎಲ್ಲಾ ರಾಜ್ಯಗಳಿಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಗುಜರಾತ್ ಹೋಗುತ್ತೆ, ತಮಿಳುನಾಡು ಹೋಗುತ್ತೆ, ಯಾಕೆಂದ್ರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವು ನೋಡಬೇಕು. ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಸಿಗದೇ ಇರೋದು ಚರ್ಚೆಗೆ ಗ್ರಾಸವಾಗಿದೆ. ಕರ್ತವ್ಯ ಪಥದಲ್ಲಿ ಹೋಗಬೇಕಿದ್ದ ಟ್ಯಾಬ್ಲೋ ಭಾರತ ಪರ್ವಕ್ಕಷ್ಟೇ ಸೀಮಿತವಾಗಿದೆ. ಬೆಂಗಳೂರಿನಿಂದ ಹರೀಶ್ ಜೊತೆ ಮಹೇಶ್, TV9 ದೆಹಲಿ.